ನರೇಂದ್ರ ಮೋದಿಯವರು ದೇಶದ ಧ್ವಜಾರೋಹಣ ಮಾಡುತ್ತಿರುವುದು ಇದು 13ನೇ ವರ್ಷ. ಆದರೆ ಅಸಹ್ಯ ಮತ್ತು ದುರಂತ ಎಂದರೆ ಅವರು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಬರುವಾಗ ಸೂಳೆ ಮನೆಗೆ ಗಿರಾಕಿ ಬರುವ ಹಾಗೆ ಬರುತ್ತಾರೆ ಮತ್ತು ಒಬ್ಬ ಗೂಂಡ ನಡವಳಿಕೆ ಹಾಗೆ ತೋರಿಸುತ್ತಾರೆ. ಅಲ್ಲದೆ ಮಾತನಾಡುವಾಗ ತಾಲಿಬಾನಿಗಳು ಮಾತನಾಡುವ ಹಾಗೆ ಮಾತನಾಡುತ್ತಾರೆ. ಕಾರ್ಯಕ್ರಮದಲ್ಲಿ ಯಾವುದೇ ಮರ್ಯಾದೆವಸ್ತ ಜನರು ಕುಳಿಕು ಆಗುವುದಿಲ್ಲ ಮತ್ತು ಇವರ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೂ ಸಾಧ್ಯವಾಗುವುದಿಲ್ಲ. ಇಂಥ ಧ್ವಜಾರೋಹಣವನ್ನು ಇವರು ಯಾಕೆ ಮಾಡಬೇಕು? ಇವರು ಫಕೀರ ಹಾಕಂಗೆ ಯಾವುದೋ ಒಂದು ಪೇಟ ಹಾಕಿಕೊಂಡು ಬಂದು ಇಲ್ಲಿ ಅಸಹ್ಯವಾಗಿ ವರ್ತಿಸ್ತಾರೆ. ದೇಶದ ಮಹಾತ್ಮರಿಗೆ ಅಸಹ್ಯವಾಗಿ ಮಾತನಾಡುತ್ತಾರೆ. ಅಲ್ಲೇ ಮಹಿಳೆಯರಿಗೆ ಮಾತನಾಡುತ್ತಾರೆ. ಇದು ಯಾವ ಸಂಸ್ಕೃತಿ ಇವರದ್ದು? ಭಾರತ ದೇಶ ಇವರಷ್ಟು ಕೀಳು ಮಟ್ಟಕ್ಕೆ ಇಳಿದಿದೆಯಾ? ಇಂಥ ಧ್ವಜಾರೋಹಣ ಮಾಡುವುದರಿಂದ ಎಷ್ಟು ಜನರಿಗೆ ಅಸಹ್ಯ ಅನಿಸ್ತುತ್ತದೆ. ಭಾರತಕ್ಕೆ ಏನು ಸ್ವಾತಂತ್ರ್ಯ ಬಂದಿದೆಯೋ ಇಲ್ಲ ನಾವು ಮೋದಿಯ ಎಲ್ಲ ಭ್ರಷ್ಟಾಚಾರವನ್ನೇ ನಾವು ನೋಡುವಂಥ ನಮಗೆ ಅವಕಾಶ ಆಗಿದೆಯೋ ಎಂಬುದು ನಮಗೆ ಭಾರಿ ಅಸಹ್ಯವಾಗುತ್ತದೆ. ಅವರು ತಿದ್ದುಕೊಳ್ಳಬೇಕು, ಇಲ್ಲದಿದ್ದರೆ ಸರಿಯಿಲ್ಲ. ನಿಲ್ಲಿಸು ನೋಡೋಣ.